ಇವತ್ತು ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಸಮಿತಿ ವತಿಯಿಂದ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ, ತಾಯಂದಿರೇ, ಈ ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಿರಿಯರು ಆದಂಥ ಡಾಕ್ಟರ್ CR ಚಂದ್ರಶೇಖರ್ ಅವರು, ರಾಜ್ಯ ಈ ಒಂದು ಜ್ಞಾನ ವಿಜ್ಞಾನ ಸಮಿತಿ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರೇ, ಇನ್ನೋರ್ವ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರಾದಂಥ ಶ್ರೀಧರ್ ಅವರೇ, ಮುಸುರಿ ಕೃಷ್ಣಮೂರ್ತಿ ಅವರು, ಯಾರು ಕೇಳಿದ್ದೀರಾ? ಯಾರು ಇಬ್ಬರೇ ಇರ್ತಾ ಇದ್ದಾರೆ ಕೈ? ಅವ್ರ ಮೊಮ್ಮಗಳವರು ಯಾರು? ಶ್ರೀಮತಿ ಅಂಶು ಶರ್ಮಾ ಅಂತೇಳಿ ಮುಸುರಿ ಕೃಷ್ಣಮೂರ್ತಿ ಅವ್ರ ಮೊಮ್ಮಗಳು ಕುಮಾರಸ್ವಾಮಿ ಹೋಟೆಲ್ ಇರೋದು. ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಂಶಾ ಶರ್ಮಾ ಅವರೇ, ಟಿ ವಿಜಯ್ ನಮ್ಮ BDA ಕಾಂಪ್ಲೆಕ್ಸ್ ವರ್ತಕರ ಸಂಘದ ಅಧ್ಯಕ್ಷರು ಸನ್ಮಾನ್ಯ ವಿಜಯ್ ಅವರೇ, ಶ್ರೀಮತಿ ಅನಿತಾ ಭಾರದ್ವಾಜ್ ಅವರು ಅಧ್ಯಕ್ಷರು ಅನಿಕೇತ ಮಹಿಳಾ ಸಮಾಜ ಸಂಘ ಹೊಸಕೆರೆಹಳ್ಳಿ, ಶಿವನಂಜಪ್ಪ ಬರಬೇಕಾಗಿತ್ತು, ಬಂದಿಲ್ಲ. ನಮ್ಮ ಪದ್ಮನಾಭನಗರ ವೀರಶೈವ ವೇದಿಕೆಯ ಅಧ್ಯಕ್ಷರು. ಈ ಒಂದು ಕಾರ್ಯಕ್ರಮದ ಪದ್ಮನಾಭನಗರ ಘಟಕದ ನೂತನ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರಂತ ಡಾಕ್ಟರ್ M ಪುಟ್ಟರಾಜ್ ಅವರೇ, ಜ್ಞಾನೇಶ್ ಅವರೇ, ಲಕ್ಷ್ಮೀ ನರಸಿಂಹಯ್ಯನವರೇ, ಗೌಡಯ್ಯ ಅವರೇ, ಮಂಜುನಾಥ್ ಅವರೇ, K ಸುಬ್ರಹ್ಮಣ್ಯ ಅವರೇ, ನಿಂಗರಾಜ್ ಅವರೇ, ರುದ್ರರಾಜ್ ಅವರೇ, ನಾಗರಾಜ್ ಅವರೇ, ನಾಗೇಂದ್ರ ಅವರೇ, ಎಲ್ಲ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಬೆಳಗ್ಗೆಯಿಂದ 9 ಗಂಟೆಯಿಂದ ನಮ್ಮ ಮಹಿಳಾ ಸಂಘಗಳು, ಶ್ರೀಶಕ್ತಿ ಸಂಘ ಅವರದೇ ಆದಂಥ ಭಜನೆ ಮುಖ್ಯಮಂತ್ರಿ ಮತ್ತು ಭಾವಗೀತೆಗಳನ್ನು ಆಡಿರ್ತಕ್ಕಂಥ ಎಲ್ಲ ಭಜನಾ ಮಂಡಳಿಯ ಮಾತೆಯರಿಗೆ ನಾನು ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ಈ ಒಂದು ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡುವಂಥ ದೃಷ್ಟಿಯಲ್ಲಿ ಹಿರಿಯರು ಭಾಗವಹಿಸಿದ್ರಿ. ಅವರೆಲ್ಲರ ಗೌರವನ ಅರ್ಪಣೆ ಮಾಡಿರೋರು ಕಾರ್ಯಕ್ರಮ ಮುಗಿಯೋವರೆಗೂ ಕೂತಿದ್ರೆ ಒಳ್ಳೆಯದು, ನಿಮಗೆ ಒಳ್ಳೆಯದು. ನಿಮ್ಮನ್ನು ಕರೆದು ಕಳ್ಸೋಕ್ಕಲ್ಲ ಕರೆಯೋದು. ಏನಾಗ್ತಾ ಇದೆ, ಏನಾಗಬೇಕು, ನಾವು ಯಾವ ರೀತಿ ಇದನ್ನು ರೂಢಿಸ್ಕೋಬೇಕು, ಏನಕ್ಕೆ ಈ ಸಮಿತಿ ಉದ್ಘಾಟನೆ ಇವತ್ತಿಲ್ಲ ಆಗ್ತಾ ಇದೆ ಅಂತಕ್ಕಂಥ ಭಾವನೆಯನ್ನು, ಅದರ ಅರ್ಥವನ್ನು ನಾವು ಕಲಿಬೇಕಾಗಿರೋದು ಸಾಕಷ್ಟಿದೆ. ಈ ಒಂದು ಜ್ಞಾನ ವಿಜ್ಞಾನ ಎಲ್ಲ ಇದ್ರೂ ಸಹಿತ ಈ ಒಂದು ಸಮಿತಿ ಇವತ್ತು ಉದ್ಘಾಟನೆ ಆಗಿದೆ. 8 ವಾರ್ಡ್ ಬರುತ್ತೆ ಪದ್ಮನಾಭನಗರ ಕ್ಷೇತ್ರದಲ್ಲಿ. 8 ಜನರನ್ನು ಸಹಿತ ವಾರ್ಡಿನ ಅಧ್ಯಕ್ಷನಾಗಿ ಸದ್ಯದಲ್ಲೇ ಈ ಒಂದು ಸಮಿತಿ ನೇಮಕ ಮಾಡಬೇಕು ಅಂತ ಚಿಂತನೆಯನ್ನು ಪ್ರಾರಂಭ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೆ ಆಸಕ್ತಿರೋರು ಯಾರಿದ್ದರೂ ನೀವು ಪ್ರಪೋಸಲ್ ಮಾಡ್ಬೋದು. ಆ ಪ್ರಪೋಸಲ್ ಮಾಡಿದಾಗ ಅವರ ಶಕ್ತಿ ಏನು, ಅವರ ಯುಕ್ತಿ ಏನು, ಅವ್ರ ಬುದ್ಧಿ ಏನು, ಅವರ ನಡತೆ ಏನು, ಇವೆಲ್ಲ ಕೂತ್ಕೊಂಡು ವಿಮರ್ಶನೆ ಮಾಡಿ ಅವ್ರನ್ನ ಮುಂದಿನ ದಿನದಲ್ಲಿ ಇದೇ ವೇದಿಕೆಯಲ್ಲಿ ಘೋಷಣೆ ಮಾಡುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಈಗಾಗಲೇ ಚರ್ಚೆ ಆಗಿದೆ. ಸನ್ಮಾನ್ಯ ಪುಟ್ಟರಾಜ್ ಅವರು ನಾವು ಚರ್ಚೆ ಮಾಡಿದ್ದೀವಿ. ಈ ಯಾಕಾಗಬೇಕಪ್ಪ ಅಂತ ಹೇಳಿದ್ರೆ, ಒಡಿಮಗ ಆಡಬೇಕಾ? ಈ ಥರ ನಮ್ಮ ತಾಯಂದಿರು, ನಮ್ಮ ಕ್ಷೇತ್ರವರೇ ಆದಂಥ ಪದ್ಮಶ್ರೀ ಪ್ರಶಸ್ತಿಯ ನಿಸಾರ್ ಅಹಮದ್ ಅವರು ಇವತ್ತು ನಮ್ಮ ಜೊತೆಲಿಲ್ಲ, ನಮ್ಮ ಮಧ್ಯದಲ್ಲ. ಅವರು ಆಡದಂಥ ಗೀತೆಗಳು ಬೇಕಾ? ಶಿಶುನಾಳ ಶರೀಫ್ ಅವರ ಆಡದಂಥ ಹಾಕಿಕೊಟ್ಟಿರ್ತಕ್ಕಂಥ ನುಡಿ ನಮನಗಳು ಬೇಕಾ? ನಮ್ಮ ತಾಯಂದಿರಿಗೆ ಇಷ್ಟು ನಾವೊಂದು ಪದ್ಮನಾಭನಗರ ಸಮಿತಿ ವತಿಯಿಂದ ಇನ್ನು ಮುಂದೆ 20 ಟೀಮ್ನ ಕರಿತೀವಿ.
ಆ 20 ಟೀಮಲ್ಲಿ ನೀವು 5 ಜನ ಸೆಲೆಕ್ಟ್ ಮಾಡ್ಕೊಳ್ತೀರೋ 10 ಜನ ಸೆಲೆಕ್ಟ್ ಮಾಡ್ಕೊಳ್ತೀರೋ ಗೊತ್ತಿಲ್ಲ. 2 ಟೀಮ್ ಅದೇ ಶಿಶುನಾಳ ಶರೀಫ್ ಅವ್ರನ್ನ ಆಡದಂಥ 2 ಟೀಮ್ ಯಾರು ಅದಕ್ಕೆ ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ ಒಂದು ಗೌರವವನ್ನು ಮತ್ತು ಒಂದು ಬಹುಮಾನವನ್ನು ಕೊಡಬೇಕು ಅನ್ನೋದು ನಾವು ಈಗಾಗಲೇ ಚಿಂತನೆಯನ್ನು ನಾವು ಮಾಡಿದ್ದೀವಿ. ನಿಸಾರ್ ಅಹಮದ್ ಅವರು ಆಡಿದಂಥ ಗೀತೆ, ಡಾಕ್ಟರ್ G.S. ಶಿವರುದ್ರಪ್ಪನವರು ಆಡಿರ್ತಕ್ಕಂಥ ಅಚ್ಚೇವು ದೀಪ, ಯಾವ ದೀಪ ಕರೆಕ್ಟ್ ಆಗಿದೆ. ಈ ಥರ ಒಂದು ಭಾವನೆ ಬೇಕಾನೆ ನಮಗೆ. ನಾನು ನಿಮ್ಮೆಲ್ಲರ ಪರವಾಗಿ ಪುಟ್ಟರಾಜ್ ಅವರಿಗೆ 3 ತಿಂಗಳಿಗೆ ಒಂದು ಸಾರಿ ಇದೇ ಸಭಾಂಗಣದಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮಾತೆಯರನ್ನ, ಶ್ರೀಶಕ್ತಿ ಸಂಘದವ್ರನ್ನ, ಭಜನಾ ಮಂಡಳಿಯವ್ರನ್ನ ಎಲ್ಲರನ್ನೂ ಕರೆದು ಒಂದು ಜ್ಞಾನ, ವಿಜ್ಞಾನ ಮತ್ತು ಸಾಮಾಜಿಕವಾಗಿ ಈ ಒಂದು ವೇದಿಕೆ ಕಾರ್ಯಕ್ರಮ ಆಗಬೇಕು. ಅದಕ್ಕೆ ನಾವು ಸಂಪೂರ್ಣ ಸಹಕಾರ ಇರ್ತೇನೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ಉದ್ಘಾಟನಾ ಮಾತಲ್ಲ, ನೆರವೇರಿಸ್ಕೊಡ್ಬೇಕು, ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಅದಕ್ಕೆ ಎಲ್ಲೋ ಒಂದು ಕಡೆ ಚುನಾವಣೆ ಬಂದಾಗ ನಾವು ಉಪಯೋಗಿಸ್ಕೊಳ್ತೀವಿ. ಚುನಾವಣೆ ಆದಮೇಲೆ 5 ವರ್ಷಕ್ಕೊಂದು ಸಾರಿ ನಾವು ಜ್ಞಾಪನ ಬರ್ತೀವಿ. ಶ್ರೀಶಕ್ತಿ ಸಂಘ, ಮಹಿಳಾ ಸಂಘ, ಭಜನಾ ಮಂಡಳಿ, ವಾಕರ್ ಅಸೋಸಿಯೇಷನು, ಮೀಡಿಯಾ ಕಾಂಪ್ಲೆಕ್ಸ್ ಅಸೋಸಿಯೇಷನು, ಬೋರೇಗೌಡರಂಥ ಲೀಡ್ರು, ರಾಜಶೇಖರ್ ಅಂತವ್ರನ್ನ, ವೀರಶೈವ ಸಂಘ ಪದ್ಮನಾಭ ಬಸವೇಶ್ವರ ಪುತ್ಲಿ ಮಾಡಿದಂಥ ಅವರ ಟೀಮ್ ಅಂಥವ್ರು ನೆನೆಸ್ಕೊತೀವಿ. ಅದಾಗಬಾರ್ದು. 3 ತಿಂಗಳಿಗೆ ಒಂದು ಸಾರಿ ಆದರೂ ಸಹಿತ ಈ ಥರ ಒಂದು 2 ಗಂಟೆಗಳ ಕಾಲ ಆಗ್ಬೋದಲ್ಲ? ಅಷ್ಟೇ ತಾನೇ. 2 ಗಂಟೆ ಮೇಲೆ ಬೇಡ. ತಾಯಂದಿರು ಮನೆಗೆ ಹೋಗ್ಬೇಕು, ಅಡುಗೆನೂ ಮಾಡಬೇಕು, ಮನೆಯಲ್ಲೆಲ್ಲ ಮಕ್ಕಳಿಗೆ, ಯಜಮಾನರಿಗೆ ಎಲ್ಲ ಊಟ ಇದ್ರೆ ವ್ಯವಸ್ಥೆ ಇರ್ತದೆ. ಊಟದಲ್ಲಿ ಇಲ್ಲೇ ಇರ್ತದೆ. ನಿಮ್ಗೆ ಬೈಲಿಗೆ ಬಂದವ್ರು ಪಾಪ ಮನೇಲಿರೋರು ಬೈಕೊಳ್ತಾರೆ. ಇಲ್ಲ ಮಧ್ಯಾಹ್ನ ಮಾಡ್ಬೋದಾ, ಸಂಜೆ ಮಾಡ್ಬೋದಾ, ಇಲ್ಲ ಬೆಳಿಗ್ಗೆ ಮಾಡ್ಬೋದಾ ಯೋಚನೆ ಮಾಡಿ ಅನುಕೂಲ ತಕ್ಕನಾಗೆ ಮಾಡೋಣ. ಅನಾನುಕೂಲ ಆಗೋದು ಬೇಡ ಯಾರಿಗೂ ಅಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆ ಒಂದು ವಿಜಿಗಾಗಲೇ ನಮ್ಮ ಹೇಳಿದೆ, ಈ ಥರ ಒಂದು ಕಾರ್ಯಕ್ರಮವನ್ನು ನಮ್ಮ ಭಾಗದಲ್ಲಿ ಇದೇ ಒಂದು ಸಭಾಂಗಣದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಜ್ಞಾನ ವಿಕಾಸದ ಪರ್ವದ ಕಡೆ ಪ್ರಾರಂಭ ಮಾಡೋಣ ಅಂತ ಹೇಳಿ ಮಾತಾಡ್ತಾ ಇದ್ದೆ. ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಅದಕ್ಕೆ ಸಂಪೂರ್ಣ ಸಹಕಾರ ಪುಟ್ಟರಾಜ್ ಅವರು ಎದುರಾದ ಬೇಡ, ನಾವಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಭಾಗವಹಿಸಿದಂಥ ಮಾತೆಯರಿಗೆ, ಗೌರವಾನ್ವಿತ ಹಿರಿಯರಿಗೆ, ಇವತ್ತು ಚಂದ್ರಶೇಖರ್ ಹಿರಿಯರು ಬಂದು ಮತ್ತು ಶ್ರೀಧರ್ ಅವರು ಬಂದು, ನಮ್ಮ ಮುಸುರಿ ಕೃಷ್ಣಮೂರ್ತಿ ಅವರ ಮೊಮ್ಮಗಳು ನಮ್ಮ ಕ್ಷೇತ್ರದಲ್ಲಿ ಒಂದು ಉದ್ಘಾಟನೆ ಆಗ್ತದೆ, ನಾನು ಬರ್ತೀನಿ ಅಂತ ಹೇಳಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸಿ, ಈಗಾಗಲೇ ಫೋನ್ ಬರ್ತಾಯಿದೆ. ಕನಕಪುರ ರಸ್ತೆ ಫುಟ್ಪಾತ್ ಅಭಿವೃದ್ಧಿಗೆ ಸನ್ಮಾನ್ಯ ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರು ಮತ್ತು ಚಾಲನೆ ಕೊಡೋದಕ್ಕೆ 12 ಗಂಟೆಗೆ ಪೂಜೆ ಫಿಕ್ಸ್ ಆಗಿದೆ. ಮಧ್ಯದಲ್ಲಿ ತಡೆದಿಲ್ಲ, ಯಾರು ಅನ್ನಿತ ತಪ್ಪಾವಸ್ಥೆ ಏನಾನ ಇದ್ದರೆ ಪುಟ್ಟರಾಜ್ ಅವ್ರಿಗೆ ಹೇಳಿ, ನಾನು ಪುಟ್ಟರಾಜ್ ಅವ್ರು ಮಾತಾಡಿ ಮುಂದಿನ ಒಳ್ಳೆಯ ಕಾರ್ಯಕ್ರಮವನ್ನು ಇನ್ನು 3 ತಿಂಗಳಲ್ಲಿ ಅಥವಾ ಈ ವಾರ್ಡ್ನ ಅಧ್ಯಕ್ಷರುಗಳ ಘೋಷಣೆ ಮಾಡುವಂಥ ಪದಗ್ರಹಣ ಮಾಡೋ ಕಾರ್ಯಕ್ರಮದಲ್ಲಿ ಮಾಡೋಣ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಾನು ನಿಮಗೆ ಅಭಿನಂದನೆ ಮತ್ತು ಧನ್ಯವಾದವನ್ನು ಸಲ್ಲಿಸಿ ವೇದಿಕೆ ಚಂದ್ರಶೇಖರ್ ಅವರು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.